ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಅಂದರೆ ಇವತ್ತು 6ನೇ ಗುರುವಾರದ ಒಂದು ವ್ರತ ಆಚರಣೆ. ಇಷ್ಟು ರಾಯರ ಪೂಜೆ ಆಗಿರುತ್ತೆ. ಬೆಳಗ್ಗೆನೇ ಎದ್ದುಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡ್ಬೋದು. ಇವತ್ತು ನಾನು ಗುರುವಾರದ ಒಂದು 6ನೇ ಗುರುವಾರದ ವ್ರತ ಆಚರಣೆಯಲ್ಲಿ ಅಂದರೆ 7 ವಾರದ ವ್ರತ ಆಚರಣೆಯಲ್ಲಿ ಇವತ್ತು 6ನೇ ಗುರುವಾರ ಈ ರೀತಿ ಅಲಂಕಾರ ಮಾಡಿಬಿಟ್ಟು ರಾಯರ ಪೂಜೆನ ಮಾಡ್ಕೊಂಡಿದ್ದೀನಿ. ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು, ಹೂ ಪ್ರಸಾದ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿನೇ ಆಯಿತು. ಇನ್ನು ನೆಕ್ಸ್ಟ್ ವಾರ ಮಾಡಿದರೆ 7 ಗುರುವಾರದ ವ್ರತಾಚರಣೆ ಇದು ಕಂಪ್ಲೀಟಾಗಿ ಆಗುತ್ತೆ. ಯಾವುದೇ ರೀತಿ ಅಡಚಣೆ ಇಲ್ದಂಗೆ ನನಗೆ ರಾಯರು ಆಶೀರ್ವಾದ ಮಾಡಿಬಿಟ್ಟು ಇವತ್ತು 6 ವಾರ ಸತತವಾಗಿ ನನಗೆ ಅವರ ಸೇವೆಯನ್ನು ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ರಾಯರ ಪವಾಡ 6 ಗುರುವಾರ ಮಾಡೋದಷ್ಟರಲ್ಲಿ ನನಗೆ ಒಂದು ಅದ್ಭುತ ಪವಾಡನೇ ಮಾಡಿದ್ದಾರೆ. ಇಲ್ಲಂತಲ್ಲ, ರಾಯರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡು ಇವತ್ತು 6 ಗುರುವಾರ ಸತತವಾಗಿ ಪೂಜೆ ಮಾಡಿದ್ದಾಯಿತು. ನೋಡ್ತಾ ಇರ್ಬೋದು. ಇನ್ನು ನೆಕ್ಸ್ಟು ಗುರುವಾರ ಅಂದರೆ ಕಡೆ 7 ಗುರುವಾರ ಕಂಪ್ಲೀಟಾಗಿ ಆಗುತ್ತೆ. ನೋಡೋಣ ಅವತ್ತಿನ ಗುರುವಾರ ಯಾವ ರೀತಿ ಪೂಜೆ ಪುನಸ್ಕಾರ ಆಗುತ್ತೆ ಅಂತ. ಬಟ್ ಇದೇ ರೀತಿ ಮಾಡಬೇಕಂತ ನಾನೇನು ಅಂದ್ಕೊಂಡಿರಲ್ಲ. ಬಟ್ ಆ ರೀತಿ ಮಾಡಿಸ್ಬಿಡ್ತಾರೆ ರಾಯರು ಅಂತಲೇ ಹೇಳ್ಬೋದು. ಇವತ್ತು ಈ ರೀತಿ ಅಲಂಕಾರ ಮಾಡುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಆದರೂ ಕೂಡ ಇಷ್ಟು ಸಿಂಪಲ್ಲಾಗಿ ಇಷ್ಟು ನಮಗೆ ಯಾವ ರೀತಿ ಮಾಡಿರ್ತೀವೋ ಅದೇ ಒಂದು ರಾಯರಿಗೆ ಇಷ್ಟಪಟ್ಟು ಅವರ ಸೇವೆಯನ್ನು ಸಲ್ಲಿಸ್ಕೊತಾರೆ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ರಾಯರ ಆಶೀರ್ವಾದ ಎಲ್ಲರಿಗೂ ಇರಲಿ, ಎಲ್ಲರ ಮೇಲೂ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟಾರ್ಥ ಸಿದ್ಧಿ ಮಾಡಪ್ಪ ನಮ್ಮಪ್ಪ ಅಂತಂದರೆ ರಾಯರೇ ಅಂತಂದು ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಪ್ರತಿದಿನ ಈ ಮಂತ್ರವನ್ನು ಪಠಿಸ್ಬೇಕು. ನಾನು ಇವತ್ತು ಹುಣ್ಣಿಮೆ ಅಲ್ವಾ, ಎಲ್ಲಮ್ಮ ದೇವರಿಗೆ ಹೋಗಿ ಬರೋ ಅಷ್ಟರಲ್ಲಿ ನನಗೆ ರಾಯರು ಪ್ರಸಾದ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಗೊತ್ತಿರಲಿಲ್ಲ ನನಗೆ. ಇವತ್ತು ಕೇಳಿಕೊಂಡೆ, ಪ್ರಸಾದ ಕೊಡು ನನ್ನಪ್ಪ ಅಂತಂದ್ಬಿಟ್ಟು ನಾನು ಅಂದ್ಕೊಂಡಿದ್ದಂಥ ಕೆಲಸಗಳು ಎಲ್ಲ ಸಕ್ಸಸ್ ಆಗಲಿ ಅಂತಂದ್ಬಿಟ್ಟು ಪ್ರಸಾದ ಕೊಡು ನನ್ನಪ್ಪ ಅಂತ ಕೇಳಿಕೊಂಡೆ. ಒಂದು 5 ನಿಮಿಷ ವೆಯ್ಟ್ ಮಾಡಿದೆ. ರಾಯರು ಕೊಟ್ಟಿರಲಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನನಗೆ ಪ್ರಸಾದನ ರಾಯರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ರೋಜನ ಅಂದರೆ ಈ ಗುಲಾಬಿ ಹೂವನ್ನ ರಾಯರ ವಿಗ್ರಹ ಮೇಲೆ ಇಟ್ಟಿದೆ. ಅದು ಪ್ರಸಾದ ರೂಪದಲ್ಲಿ ನನಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ವ್ರತ ಮುಗಿಯೋಷ್ಟರಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗ್ಬರೋಣ ಅಂತ ಅಕ್ಕ ನಾನು ಕೂಡ ಮಾತಾಡ್ಕೊಂಡಿದ್ವಿ. ಬಟ್ ರಾಯರು ಇನ್ನೂ ಕರೆಸ್ಕೊಳ್ಳೋ ಒಂದು ಇದರಲ್ಲಿ ಇಲ್ಲ ಅಂತ ಅಂದ್ಕೊತೀವಿ. ಯಾಕಂತಂದರೆ ಮೊನ್ನೆ ಎಲ್ಲ ರಜೆ ಇತ್ತು, ಹೋಗ್ಬರೋಣ ಅಂತ ಮಾತಾಡ್ಕೊಂಡಿದ್ವಿ. ಆದರೆ ಆಗಿರಲಿಲ್ಲ. ಸಲ ಒಂದೇ ಒಂದು ತಿಂಗಳಲ್ಲಿ 2 ಸರಿ ಹೋಗಿ ಬಂದಿದ್ವಿ ಮಂತ್ರಾಲಯಕ್ಕೆ. ಅಷ್ಟು ದೂರ ಆದರೂ ಕೂಡ 2 ಸರಿ ಹೋಗಿ ಬಂದಿದ್ವಿ. ಅಂದರೆ ರಾಯರು ದಾರಿ ತೋರಿಸ್ದಂಗೆ ನಾವು ಮಾಡೋದು ಅಷ್ಟೇ, ಏನಿಲ್ಲ. ಈ ಸಲ ಹೋಗಬೇಕು ಅಂತ ಅಂದ್ಕೊಂಡಿವಿ. ಬಟ್ ಹೋಗೋದಕ್ಕೆ ಆಗಿಲ್ಲ. ಬಟ್ ಯಾವಾಗ ರಾಯರ ಕರೆಸ್ಕೊಳ್ಳಿ, ಅಲ್ಲಿ ತನಕ ನಾವು ವೇಟ್ ಮಾಡ್ತಾನೆ ಇರ್ತೀವಿ. ನೆಕ್ಸ್ಟ್ ವಾರ ಬಂದು 7ನೇ ಗುರುವಾರ ವ್ರತಾಚರಣೆ ಯಾವ ರೀತಿ ಮಾಡ್ತೀವಿ ಅಂತ ನೋಡಿ. ನೆಕ್ಸ್ಟ್ ವಾರ ಬಂದು 7ನೇ ಗುರುವಾರ ಅಲ್ವಾ, ಅದು ಯಾವ ರೀತಿ ಮಾಡಬೇಕು ಅಂತ ನನಗೆ ಇನ್ನೂ ಅಂದರೆ ಸ್ವಲ್ಪ ಜಾಸ್ತಿನೇ ಗ್ರ್ಯಾಂಡಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಜಾಸ್ತಿ ಅಂದರೆ ನಮ್ಮ ಮನೆ ವಾತಾವರಣ ಇಷ್ಟು ಪ್ರತಿದಿನ ಮಾಡ್ತೀವಲ್ವ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಟ್ಟಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಬಟ್ ನಾವು ಅಂದ್ಕೊಂಡಾಗೆ ಆಗಲ್ಲ. ರಾಯರು ಯಾವ ರೀತಿ ಮಾಡಿಸ್ಕೊತಾರೆ ಅವರ ಸೇವೆನ ಅವ್ರಿಗೆ ಬಿಟ್ಟಿದ್ದು. ನೋಡೋಣ ರಾಯರು ಒಂದು ಸೇವೆ, ರಾಯರ ಪೂಜೆ ಯಾವ ರೀತಿ ನಡೆಯುತ್ತೆ ಅಂತ ನೆಕ್ಸ್ಟ್ ವಾರ ಕಾಯಬೇಕು. ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಬಟ್ ನಮ್ಮ ಇಚ್ಛೆಂತೆ ಆಗಲ್ಲ, ರಾಯರ ಇಚ್ಛೆಂತೆ ಹಾಗೆ ಆಗುತ್ತೆ. ಓಕೆ ಸ್ನೇಹಿತರೆ, ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಕೆಟ್ಟದ್ದನ್ನು ಬಯಸದೆ ಒಳ್ಳೆಯದನ್ನು ಬಯಸೋಣ. ಎಲ್ಲರಿಗೂ ರಾಯರಿದ್ದಾರೆ.